ನನಗೆ ಕಾಡುತ್ತಿರೋ ಕಟ್ಟ ಕಡೆಯ ಪ್ರಶ್ನೆ ಏನು ಗೊತ್ತಾ, ಪ್ರತಿ ಸಲ ಬಿಗ್ ಬಾಸ್ಗೆ ಯಾಕೆ ಬರೀ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸುತ್ತಮುತ್ತ ಇರೋರೇ ಹೋಗ್ಬೇಕು? ಇವಾಗ ಇದೇ ಬಿಗ್ ಬಾಸ್ ಅಲ್ಲಿ ಹೋದ ತಕ್ಷಣ ಲವ್ ಮಾಡಿರೋದು ಉಂಟು, ಲವ್ ಮಾಡಿ ಬ್ರೇಕಪ್ ಆಗಿರೋದು ಉಂಟು, ಲವ್ ಮಾಡಿ ಮದುವೆಯಾಗಿ ಡಿವೋರ್ಸ್ ಆಗಿರೋದು ಉಂಟು. ಬರೀ TRPನೇ ಎಲ್ಲ ಗುರು. ಒಂದು ಒಳ್ಳೆ ಉದ್ದೇಶ ಇದ್ರೆ TRP ಆಟೋಮೆಟಿಕ್ ಆಗಿ ಬರುತ್ತೆ. ಎಂಟರ್ಟೈನ್ಮೆಂಟ್ ಇರುತ್ತೆ, ಅದು 100% ಒಪ್ಕೊಂತೀನಿ ನಾನು. ಬಟ್ ಒಂದು ಮೆಸೇಜು ಕೂಡ ಇರಬೇಕು. ನೋಡಿ, ಸೋಷಿಯಲ್ ಮೀಡಿಯಾದಲ್ಲಿ ಬ್ರೋ ಎಲ್ರಿಗೂ ಹೋಗ್ಬೇಕಂತ ಇಷ್ಟ ಇರುತ್ತೆ ಬ್ರೋ. ನಿಮ್ಮ ಮೀಡಿಯಾ ಕಡೆಯಿಂದ ಒಬ್ರು ರಿಪೋರ್ಟರ್ ಹೋಗ್ಬೋದಲ್ಲ, ಪ್ರತಿ ವಿಷಯನ ಜನಗಳಿಗೆ ಮುಟ್ಟಿಸುವಂತ ಕೆಲಸ ಮಾಡ್ತಿರೋದು ನೀವುಗಳು. ನಿಮ್ಮ ಕಡೆಯಿಂದ ಯಾಕೆ ಒಬ್ರು ಹೋಗ್ಬಾರ್ದು? ಕರೆಕ್ಟಾಗಿ ಮಾಡಿಲ್ಲ, ವಿಡಿಯೋ ಎಲ್ಲ ಕ್ಲಾರಿಟಿ ಇಲ್ಲ ಅಂತ ಬೈತಾರೆ ಕಮೆಂಟ್ಸ್ಗಳಲ್ಲಿ. ಬಟ್ ನಿಮ್ಮ ಕಷ್ಟಗಳು ಕ್ಯಾಮ್ರಾನ ಎಷ್ಟೋ ತಿಳ್ಕೊಂಡು ನಿಂತಿರ್ಬೇಕು, ಮೈಕ್ ಎಷ್ಟೋ ತಿಳ್ಕೊಂಡು ನಿಂತಿರ್ಬೇಕು ಅಂತ ಯಾವನಿಗೂ ಗೊತ್ತಿಲ್ಲ. ಬಿಗ್ ಬಾಸ್ಗೆ ನೀವು ಯಾವ ರೀತಿ ಸೆಲೆಕ್ಷನ್ ಮಾಡ್ತೀರಾ? ಲೈಕ್ ಆಡಿಷನ್ ಇರುತ್ತೆ, ಏನಿರುತ್ತೆ, ಯಾರಿಗೆ ಗೊತ್ತು ಗುರು? ಇಲ್ಲಿ ಹೇಳ್ರಿ, ಯಾರು ಗೊತ್ತು? ಎಲ್ರಿಗೂ ಕಾಡುತ್ತಿರೋ ಕಟ್ಟ ಕಡೆಯ ಪ್ರಶ್ನೆ ಇದು. ಹೆಂಗ್ ನಂಬ್ತೀರಾ ನೀವು? ತುಂಬಾ ಜನ ಇಲ್ಲಿ ಸ್ಕ್ರಿಪ್ಟೆಡ್ ಅಂತ ಮಾತಾಡೋರು ಇದೊಂದೇ ರೀಸನ್ಗೆ ಮಾತಾಡೋದು ಅವರು. ನಮಸ್ತೆ ವೀಕ್ಷಕರೇ, ಸೌತು ಟಾಕೀಸ್ಗೆ ಸ್ವಾಗತ. ವೀಕ್ಷಕರೇ, ಬಿಗ್ ಬಾಸ್ ಅಂತ ಅಂದಾಗ ನಮಗೊಬ್ಬ ಹುಡುಗ ನೆನಪಾಗ್ತಾನೆ. ಬ್ರದರ್, ಕೋಟೆ ಹುಡುಗರಿಗೆ ನಮಸ್ತೆ. ಬ್ರೋ ನಮಸ್ತೆ. ಬಿಗ್ ಬಾಸ್ ಬಂತು, 11 ಬಂತು, ನಿಮ್ಮ ನಾಲಿಗೆ ಒಂಚೂರು ಹೊರಗಡೆ ಬಿಡೋ ಸಮಯ. ಏನು ಹೇಳ್ತೀರಾ ಬಿಗ್ ಬಾಸ್ 11 ಬಗ್ಗೆ? ಬಿಗ್ ಬಾಸ್ ತುಂಬ ಜನ ನಮ್ಮ ಕರ್ನಾಟಕದಲ್ಲಿ ಏನಕ್ಕೆ ವೆಯ್ಟ್ ಮಾಡ್ತಾರೆ ಇಲ್ವೋ ಗೊತ್ತಿಲ್ಲ. ಬಟ್ ಪ್ರತಿ ವರ್ಷ ಅದು ಒಂಥರ ಹಬ್ಬದ ಥರ. ಬಿಗ್ ಬಾಸ್ಗೋಸ್ಕರನೂ ಒಂದು 6 ವರ್ಷದ ಮಗುವಿಂದ ಹಿಡಿದು ಒಂದು 60 ವರ್ಷದ ಅಜ್ಜಿ ತನಕನೂ ಬಿಗ್ ಬಾಸ್ಗೋಸ್ಕರ ಕಾಯ್ತಾ ಇರ್ತಾರೆ. ಬಟ್ ನಾವು ಬಿಗ್ ಬಾಸ್ಗೆ ಹೋಗ್ಬೇಕಂತ ಕಾಯ್ತಾನೆ ಇದ್ದೀವಿ. ನಾವು ಹೋಗ್ದವ್ರು ಪರವಾಗಿಲ್ಲ, ಹೋಗಿರೋರ್ಗೆ ಮಾತ್ರ ಒಳ್ಳೇದಾಗಲಿ, ಹೋಗೋರ್ಗೂ ಒಳ್ಳೇದಾಗಲಿ ಅಂತ ಹೇಳ್ತೀನಿ. ಓಕೆ, ಬಿಗ್ ಬಾಸ್ ಒಂದೆರಡು ಆಪ್ಷನ್ ಕೊಡ್ತೀನಿ. ಎಂಟರ್ಟೈನ್ಮೆಂಟ್ ಚಾನಲ್ ವೇಸ್ಟ್, ಅಂದರೆ ಎಂಟರ್ಟೈನ್ಮೆಂಟ್ ಕೊಡೋಕ್ಕೆ ಅಂತಲೇ ಬಂದಿದೆ ಪಕ್ಕ, ಇಲ್ಲ ಸುಮ್ಮನೆ ಬಂದು ಹೋಗ್ತಾ ಇದೆ. ಏನು ಹೇಳ್ತೀರಾ? ನೋಡಿ ಬ್ರದರ್, ಬಿಗ್ ಬಾಸ್ ಅನ್ನೋದು ತುಂಬ ಜನ ಫ್ಯಾಮಿಲಿ ಕೂತ್ಕೊಂಡು ನೋಡೋ ಅಂಥ ಶೋ. ದಯವಿಟ್ಟು ನಾನು ಕೇಳ್ಕೊಳ್ಳೋದು ಒಂದೇ, ಬರೀ ಇದು ಎಂಟರ್ಟೈನ್ಮೆಂಟ್ ಮಾತ್ರ ಬಳಸ್ಕೊಂಬೇಡಿ ಅಂತ ಕೇಳ್ತೀನಿ. ನನಗೆ ಕಾಡುತ್ತಿರೋ ಕಟ್ಟ ಕಡೆಯ ಪ್ರಶ್ನೆ ಏನು ಗೊತ್ತಾ, ಪ್ರತಿ ಸಲ ಬಿಗ್ ಬಾಸ್ಗೆ ಯಾಕೆ ಬರೀ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸುತ್ತಮುತ್ತ ಇರೋರೇ ಹೋಗ್ಬೇಕು? ಬೇರೆ ಕ್ಷೇತ್ರದಿಂದನೂ ಹೋಗ್ಬೋದಲ್ವಾ? ಯಾವ ಕ್ಷೇತ್ರದಿಂದ? ನೋಡಿ ಬ್ರದರ್, ಇವಾಗ ನಮ್ಮ ಸಮಾಜ ಅಂತ ಬಂದರೆ ಒಬ್ಬರನ್ನ ಪೊಲೀಸ್ ಇಲಾಖೆಯಿಂದ ತಗೊಳ್ಳಿ, ಒಬ್ಬರು ಹಾಸ್ಪಿಟಲ್ ಡಾಕ್ಟರ್ಗಳನ್ನ ತಗೊಳ್ರಿ, ಒಬ್ಬರು ನರ್ಸ್ಗಳನ್ನ ತಗೊಳ್ರಿ, ಒಬ್ರು ರೈತರನ್ನ ತಗೊಳ್ಳಿ, BBMP ಅವ್ರನ್ನ ಒಬ್ಬರನ್ನ ತಗೊಳ್ರಿ, ಆಂಬುಲೆನ್ಸ್ ಡ್ರೈವರ್ಗಳನ್ನ ತಗೊಳ್ರಿ, ಒಂದು ಆಟೋ ಡ್ರೈವರ್ ಕಡೆಯಿಂದ ಒಬ್ಬರನ್ನ ತಗೊಳ್ಳಿ. ಎಲ್ಲರನ್ನು ತಗೊಂಡ್ರೆ ಎಲ್ಲರ ಕಷ್ಟಗಳು ಏನು ಅಂತ ಗೊತ್ತಾಗುತ್ತೆ. ಅದನ್ನ ಬಿಟ್ಟು ಬರೀ ಸಿನಿಮಾ ಇಂಡಸ್ಟ್ರಿಯಲ್ಲಿ ಫೇಮಸ್ ಆಗಿರೋರ್ನೇ ಕರ್ಕೊಂಡೋಗಿ ಫೇಮಸ್ ಮಾಡೋದು ಒಂಥರ ಬೇಜಾರು ಅನ್ಸ್ಬಿಡ್ತೇವೆ. ಎಂಟರ್ಟೈನ್ಮೆಂಟ್ ಇರಬೇಕು, ಬಟ್ ಫುಲ್ ಎಂಟರ್ಟೈನ್ಮೆಂಟ್ ಆಗಬಾರ್ದು ಅದು ಅಂತ ನಾನು ಹೇಳ್ತೀನಿ. ಯಾಕಂದರೆ ಸಂದೇಶಗಳನ್ನ ಕೂಡ ಹೌದು. ಇವಾಗ ನೋಡಿ, ಪೊಲೀಸ್ ಅವರಿಗೆ, ಟ್ರಾಫಿಕ್ ಪೊಲೀಸ್ ಅವ್ರನ್ನೇ ತಗೊಳ್ಳಿ. ನಾವು ಒಬ್ಬ ಟ್ರಾಫಿಕ್ ಪೊಲೀಸ್ ಅವರು ಹಿಡಿದ ತಕ್ಷಣ ಏನು ಅನ್ಕೋತೀವಿ, ನಮ್ಮನೇನು ಮಾಡೋ ಕೆಲಸ ಎಲ್ಲ ಹಿಡಿದ್ಬಿಟ್ಟ ಅಂತ. ಅವ್ರ ಡ್ಯೂಟಿ ಅವ್ರು ಮಾಡ್ತಾರೆ, ಅವ್ರಿಗಿರೋ ಕಷ್ಟಗಳು, ಅವ್ರು ಏನು ಹೇಳಬೇಕು ಅಲ್ಲಿ ಸ್ಟೇಷನಲ್ಲಿ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಅದು ಜನಗಳಿಗೆ ಗೊತ್ತಾಗಬೇಕು ಅಂದರೆ ಟ್ರಾಫಿಕ್ ಪೊಲೀಸ್ ಅವ್ರನ್ನ ಕರೆಸ್ಬೇಕ್ರಿ. ಬಿಗ್ ಬಾಸ್ ಇಂಥ ವೇದಿಕೆ ಕೊಡ್ರಿ, ಒಬ್ರು ಪೊಲೀಸ್ ಅವ್ರು ಕೊಡ್ರಿ, ಇಲ್ಲ ಒಬ್ರು ರಾಜಕೀಯದವ್ರನ್ನ ಕರೆಸಿರಿ ನೋಡೋಣ. ಯಾಕೆ ರಾಜಕೀಯದವ್ರನ್ನ ಕರೆಸ್ತಾ ಇಲ್ಲ ನೀವು? ಇಲ್ಲ ದೊಡ್ಡ ದೊಡ್ಡ ನಟರನ್ನ ಯಾಕೆ ನೀವು ಬಿಗ್ ಬಾಸ್ ಕರೆಸ್ತಾ ಇಲ್ಲ? ಯಾಕೆ ನಿಜ ಬಣ್ಣ ಬಯಲಾಗ್ಬಿಡುತ್ತೆ ಅಂತನಾ? ಕರೆಸ್ರಿ ನೋಡೋಣ. ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳು, ಇವಾಗ BJP ಕಂಡ್ರೆ ಕಾಂಗ್ರೆಸ್ಗಾಗಲ್ಲ, ಕಾಂಗ್ರೆಸ್ ಕಂಡ್ರೆ JDSಗಾಗಲ್ಲ. ಕರೆಸ್ರಿ, ಒಬ್ಬೊಬ್ರು ಒಂದು MLAಗಳನ್ನ ಕರೆಸ್ರಿ ನೋಡೋಣ, 3 ಪಕ್ಷದಿಂದನೂ ಯಾರನ್ನಾದ್ರಾಗ್ಲಿ ಕರೆಸ್ರಿ. ಇವ್ರ ಕಷ್ಟಗಳೇನು, ಇವ್ರ ಜನಗಳಿಗೆ ಏನು ಮಾಡಿದ್ದಾರೆ ಅಂತ ಈ ಕಲರ್ಸ್ ಕನ್ನಡ ಮೂಲಕ ಜನಗಳಿಗೆ ಹೇಳಿ. ಹೌದು, ಇವಾಗ ನ್ಯೂಸ್ ಆದ್ರೆ ಯಾರು ನೋಡಲ್ಲ, ಬಿಗ್ ಬಾಸ್ ಆದ್ರೆ ಪ್ರತಿಯೊಬ್ರು ನೋಡ್ತಾರೆ ಮನೇಲಿ ಕೂತು. ಜಿಯೋ ಸಿನಿಮಾದಲ್ಲಿ ರಿಪೀಟ್ ಆದ್ರೂ ನೋಡ್ತಾರೆ. ಮಕ್ಕಳಿಂದ ಹಿಡಿದು ರಾಜಕೀಯ ಏನು ಅಂತ ಗೊತ್ತಾಗುತ್ತೆ, ಪೊಲೀಸರ ಕಷ್ಟಗಳೇನು ಅಂತ ಗೊತ್ತಾಗುತ್ತೆ, ಆಂಬುಲೆನ್ಸ್ ಡ್ರೈವರ್ಗಳ ಕಷ್ಟ ಏನು ಅಂತ ಗೊತ್ತಾಗುತ್ತೆ. ಎಲ್ಲ ಕ್ಷೇತ್ರದಿಂದನೂ ತಗೊಂಬರ್ಬೇಕು. ಇದು ಬರೀ ಎಂಟರ್ಟೈನ್ಮೆಂಟ್ ಆಗಬಾರ್ದು ಬ್ರೋ, ಒಂದು ಸಂದೇಶ ಆಗಬೇಕು, ಒಂದು ಒಳ್ಳೆ ಮೆಸೇಜ್ ಕೊಡುವಂಥ ಶೋ ಆಗಬೇಕು ಅನ್ನೋದು ನಮ್ಮ ಆಸೆ ಗುರು. ಅಂದರೆ ನಿಮ್ಮ ಪ್ರಕಾರ ಏನಂದರೆ, ಈ ಬರೀ ನ್ಯೂಸ್ ಮಾತ್ರ ನ್ಯೂಸ್ ಚಾನಲ್ ಕೊಡಬಾರ್ದು, ಸುದ್ದಿಗಳನ್ನ ಎಂಟರ್ಟೈನ್ಮೆಂಟ್ ಚಾನಲ್ ಕಲರ್ಸ್ ಕನ್ನಡ ಕೊಡಲಿ ಅನ್ನೋದು. ಇವಾಗ ನೋಡಿ, ಒಂದು ಸುದ್ದಿನ ತಿಳಿಸ್ಬೇಕಂದ್ರೆ ಬರೀ ನ್ಯೂಸ್ ಚಾನಲ್ ಹಾಕ್ಬೇಕು ಅಂತ ಏನಿಲ್ಲ. ತಿಳ್ಕೊಳ್ಳೋದಾದ್ರೆ ಬಿಗ್ ಬಾಸ್ ನೋಡು ತಿಳ್ಕೊಂತಾರಲ್ವಾ. ಇವಾಗ ಇದೇ ಬಿಗ್ ಬಾಸ್ ಅಲ್ಲಿ ಹೋದ ತಕ್ಷಣ ಲವ್ ಮಾಡಿರೋದು ಉಂಟು, ಲವ್ ಮಾಡಿ ಬ್ರೇಕಪ್ ಆಗಿರೋದು ಉಂಟು, ಲವ್ ಮಾಡಿ ಮದುವೆಯಾಗಿ ಡಿವೋರ್ಸ್ ಆಗಿರೋದು ಉಂಟು. ಸಮಾಜದಲ್ಲಿ ಇವ್ರು ನೋಡಿ ಮತ್ತೊಬ್ರು ಲವ್ ಮಾಡಕ್ ಸ್ಟಾರ್ಟ್ ಮಾಡ್ಬೋದಲ್ಲ. ಇವಾಗ ತುಂಬಾ ಜನ ಹೇಳ್ತಾರೆ ಬಿಗ್ ಬಾಸ್ ಹೋಗಿ ಬಂದು ಒಂದಾಗ್ಬಿಟ್ಟ ತಕ್ಷಣ ನೋಡಿ ಬಿಗ್ ಬಾಸ್ ಒಂದ್ ಮಾಡ್ತು. ಅದೇ ರಾಜಕೀಯದವ್ರನ್ನ ಕರ್ಕೊಬಂದು ಯಾರನ್ನೋ ಒಬ್ಬರನ್ನ ತೀಡಿ ಜನಗಳಿಗೆ ಒಳ್ಳೆ ಸಂದೇಶ ಕೊಡಿ, ಇದು ಬಿಗ್ ಬಾಸ್ ಇಂದ ಆಯ್ತು ಅಂತ ಹೆಮ್ಮೆಯಿಂದ ಹೇಳ್ಕೊಂತೀವಿ ನಾವು ಕನ್ನಡಿಗರು. ದಯವಿಟ್ಟು ಟ್ರಾಫಿಕ್ ಪೊಲೀಸು ರೂಲ್ಸ್ಗಳೆಲ್ಲ ಬಿಗ್ ಬಾಸ್ ಮುಖಾಂತರ ಹೇಳಿ. ಹೌದು, ಖಂಡಿತ. ಇವಾಗ ಒಬ್ರು ರೈತರು ಅಥವಾ ರೈತರ ಮಕ್ಕಳನ್ನ ಕರ್ಕೊಬನ್ನಿ ಬಿಗ್ ಬಾಸ್ಗೆ, ರೈತರಿಗೆ ಏನು ಕಷ್ಟ ಇದೆ ಅನ್ನೋದನ್ನ ಅವ್ರಿಗೂ ಗೊತ್ತಾಗಬೇಕಲ್ಲ ಗುರು. ಇವಾಗ ಒಂದು ವೇದಿಕೆಯಲ್ಲಿ ನಿಂತು ರೈತರ ದಿನಾಚರಣೆ ಬಂದ ತಕ್ಷಣ ಸ್ಟೋರಿ ಸ್ಟೇಟಸ್ ಹಾಕಂತೀವಿ, ರೈತರಿಗೆ ಒಳ್ಳೇದಾಗಲಿ, ರೈತರಿದ್ರೆ ನಾವು ಅಂತ.
ರೈತರ ಕರ್ಕೊಂಬನ್ನಿ. ಇದೇ ರೈತ ಏನಾದ್ರು ಬಿಗ್ ಬಾಸ್ಗೆ ಹೋಗಿ ಗೆದ್ದುಬಿಟ್ರೆ ಅದೇ 50 ಲಕ್ಷನ ತಗೊಂಡು ರೈತ ಯಾವುದೋ ಕಾರು ಬಂಗ್ಲೆ ತಗೊಂಡು ಜಾಲಿಯಾಗಿರಲ್ಲ. 50 ಲಕ್ಷದಲ್ಲಿ ಒಂದು 5 ಎಕರೆ ಆಸ್ತಿ ತಗೊಂಡು ಒಂದು ಹೊಲ ತಗೊಂಡು ನಮ್ಮಂಥ 50,000 ಜನಗಳಿಗೆ ಊಟ ನೀಡ್ತಾನೆ ಗುರು. ಇದಕ್ಕೆ ಎಂಟರ್ಟೈನ್ಮೆಂಟು ಇರಬೇಕು, ಜೊತೆಗೆ ಒಂದು ಒಳ್ಳೆ ಉದ್ದೇಶನೂ ಇರಬೇಕು ಬ್ರೋ. ಇವಾಗ ಸಮಾಜದಲ್ಲಿ ಯಾರೋ ಲವ್ ಮಾಡಿ ಬ್ರೇಕಪ್ ಆಗಿರೋರನ್ನ ಕರ್ಕೊಂತಾರಂತೆ, ಯಾರೋ ಹುಚ್ಚುಚ್ಚುರ್ ಥರ ಆಡೋರು ಕರ್ಕೊಂತಾರಂತೆ. TRP ಬರೀ TRPನೇ ಎಲ್ಲ ಗುರು. ಒಂದು ಒಳ್ಳೆ ಉದ್ದೇಶ ಇದ್ರೆ TRP ಆಟೋಮೆಟಿಕ್ಕಾಗಿ ಬರುತ್ತೆ ಅಲ್ವಾ. ಲಾಯರ್ಗಳನ್ನ ಕರ್ಕೊಳ್ರಿ ಒಂದಿಬ್ಬರನ್ನ, ಹುಚ್ಚುಚ್ಚುರ್ ಥರವ್ರು ಕಾನೂನು ಬಗ್ಗೆ ಗೊತ್ತಿಲ್ಲ ಕೆಲವೊಂದಷ್ಟು ಜನಕ್ಕೆ, ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಹಾಕೋರಿಗೆ ಟ್ರೋಲ್ ಮಾಡೋರು, ಟ್ರೋಲ್ ಪೇಜಿಂದ ಒಂದಿಬ್ಬರನ್ನ ಕರ್ಕೊಳ್ಳಿ. ಯಾವ ಉದ್ದೇಶಕ್ಕೆ ಟ್ರೋಲ್ ಮಾಡ್ತೀರಾ ನೀವು, ಏನು ಸಂದೇಶ ಕೊಡೋಕೆ ಮಾಡ್ತೀರಾ? ಮೇಮ್ಸ್ ಪೇಜಿಂದ ಒಂದಿಬ್ಬರನ್ನ ಕರ್ಕೊಳ್ಳಿ. ಎಲ್ಲ ಕ್ಷೇತ್ರದಿಂದನೂ ಒಬ್ಬೊಬ್ಬರನ್ನ ಕರ್ಕೊಂತ ಹೋದ್ರೆ 12 ಜನ ಬ್ರೋ. ಇದ್ರಲ್ಲಿ ಹಂಗಲ್ಲ, ಕಲರ್ಸ್ ಟೀಮಿಂದನೇ ಒಂದು 5 ಜನ ಫಿಕ್ಸ್ ಆಗಿರ್ತಾರೆ. ಅಲ್ಲಿ ನಡೆಯೋ ಶೋಗಳಲ್ಲಿ ಒಂದು 3 ಜನ, ಸೀರಿಯಲ್ ಅವರು ಒಂದು 2. ಇದಕ್ಕೆ ಜನಗಳು ಕಾಯ್ತಾ ಕೂತಿರ್ತಾರೆ ಅಲ್ವಾ. ಏನು ಸಂದೇಶ ಅಂತ ಬರೀ ಎಂಟರ್ಟೈನ್ಮೆಂಟ್ ಇರುತ್ತೆ, ಅದು 100% ಒಪ್ಕೊಂತೀನಿ ನಾನು. ಬಟ್ ಒಂದು ಮೆಸೇಜು ಕೂಡ ಇರಬೇಕು ಅಲ್ವಾ. ಇವಾಗ ಪೊಲೀಸವ್ರ ಕಷ್ಟ ಕೇಳೋರು ಯಾರು ಗುರು? ಎಲ್ಲ ಬೈಕೊಳ್ಳೋರೇ ಜಾಸ್ತಿ ಪೊಲೀಸವ್ರಿಗೆ, ಹಿಡಿದ್ಬಿಟ್ರು ಬಡಿದ್ಬಿಟ್ರು ಹೊಡೆದ್ಬಿಟ್ರು ಅಂತ. ಬಟ್ ಅವ್ರ ಕಷ್ಟಗಳು ಏನು ಅಂತ ಗೊತ್ತಾಗ್ಬೇಕ್ರಿ. ಇಂಥ ಶೋಗಳು ಕರೆಸಿ ಹೇಳ್ರಿ, ಒಬ್ರಿಗೆ ಚಾನ್ಸ್ ಕೊಡಿ. ಡಿಪಾರ್ಟ್ಮೆಂಟ್ ಕಡೆಯಿಂದ ಪರ್ಮಿಷನ್ ತಗೊಂಡೇ ಕೊಡ್ರಿ. ಆಂಬುಲೆನ್ಸ್ ಡ್ರೈವರ್ಗೆ ಒಬ್ರಿಗೆ ಚಾನ್ಸ್ ಕೊಡಿ. ತಮ್ಮ ಪ್ರಾಣನ ಒತ್ತೆ ಇಟ್ಟು ಬೇರೆಯವ್ರ ಪ್ರಾಣ ಉಳ್ಸೋಕೆ ಓಡಾಡ್ತಾರಲ್ಲ, ಅದು ಯಾವನಿಗೂ ಗೊತ್ತಿರಲ್ಲ. ಅಲ್ಲಿ ಯಾರು ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಚಡ್ಡಿ ಹಾಕೊಂಡು ಡ್ಯಾನ್ಸ್ ಮಾಡಿರ್ತಾಳೆ, ಲವ್ ಅನ್ನೋ ಹೆಸರಲ್ಲಿ ಆಟ ಆಡ್ತಾ ಇರ್ತಾಳೆ. ಬಿಗ್ ಬಾಸಲ್ಲಿ ಗೆಲ್ಲಬೇಕು, ನಾವು ಟ್ರೋಫಿ ಎತ್ತಬೇಕಂತ ಅವಳಿಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ ಜನಗಳೆಲ್ಲ. ಇಲ್ಲಿ ಹೊರಗಡೆ ಮಳೆ ಎಂದೇ ತನ್ನ ಪ್ರಾಣವನ್ನು ಒತ್ತೆ ಇಟ್ಟು ಓಡಿಸ್ತಾ ಇರ್ತಾರಲ್ಲ ಆಂಬುಲೆನ್ಸ್ ಡ್ರೈವರ್ಗಳು, ಅವ್ರ ಬಗ್ಗೆ ಯಾವನು ಯೋಚನೆ ಮಾಡಿರಲ್ಲ. ದಯವಿಟ್ಟು ಇದನ್ನ ತಿಳ್ಕೊಬೇಕ್ರಿ. ಸಮಾಜಕ್ಕೆ ಒಂದು ಒಳ್ಳೆ ಉದ್ದೇಶನ ತಿಳಿಸೋದನ್ನ ನಾವು ನಡ್ಸ್ಕೊಡೋಣ ಅಂತ ಹೇಳ್ತೀನಿ ಬ್ರೋ. ಈಗ ಇದು ಇಷ್ಟು ನಿಮ್ಮ ವಿಚಾರಗಳು, ಅಂದರೆ ಈ ಥರ ಅವರಿಗೆ ವೇದಿಕೆ ಕೊಟ್ಟರೆ ತುಂಬ ಚೆನ್ನಾಗಿ ಉಪಯೋಗಿಸ್ತಾರೆ. ಖಂಡಿತ. ಓಕೆ, ಈ ಇತ್ತೀಚಿನ ದಿನಗಳಲ್ಲಿ ಬೆಳವಣಿಗೆ ನೋಡ್ತಾ ಇದ್ದೀರಿ. ಬಿಗ್ ಬಾಸ್ ಟೀಮಿಂದ ಒಂದಿಷ್ಟು ಬೆಳವಣಿಗೆಗಳು ಅಪ್ಡೇಟ್ಗಳು ಕೊಟ್ಟರು. ಅಂದರೆ ರಾಕ್ಷಸರು, ಅಂದರೆ ನರಕಲೋಕ ಮತ್ತು ಸ್ವರ್ಗ ಅಂತ ಏನು ಹೇಳ್ತೀರಾ ಇದ್ರ ಬಗ್ಗೆ? ನೋಡಿ ಬ್ರದರ್, ಇಷ್ಟು 10 ಸೀಸನ್ ಆಗಿದ್ದು ಒಂದು ಲೆಕ್ಕ, 11ನೇ ಸೀಸನ್ ಬೇರೆ ಲೆಕ್ಕ ಗುರು, ಹೊಸ ಅಧ್ಯಾಯ. ಇಷ್ಟು ಸೀಸನಲ್ಲಿ ಸುದೀಪ್ ಸರ್ ಅವರು ವೀಕೆಂಡಲ್ಲಿ ಸೂಟು ಬುಟ್ಟ ಹಾಕೊಬಂದು ಹಲೋ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಅಂತ ಕೇಳ್ತಿದ್ರು. ಈ ಸಲ ನರ್ಕ ನೋಡ್ಬಿಡ್ತಾರೆ ಕಂಟೆಸ್ಟೆಂಟ್ಗಳು ಗುರು. ಈ ಸಲ ಯಾರ್ಯಾರು ಹೋಗ್ತಾವ್ರೋ ಗೊತ್ತಿಲ್ಲ, ಹೋಗೋರಿಗೆ ನಿಜವಾಗ್ಲೂ ನೀವು ನರ್ಕ ಅನುಭವಿಸ್ತೀರ ಬ್ರದರ್. ಇವ್ರು ಏನು ಅನ್ಕೊಂಡಿರ್ತಾರೆ ಅಂದರೆ, ಈ ಪ್ರತಿ ಸಲ ಬಿಗ್ ಬಾಸ್ ಥರ ಐಷಾರಾಮಾಗಿರ್ಬೋದು, ತಪ್ಪು ಮಾಡಿದ್ರೇನೋ ಒಳಗಡೆ ಇರ್ಬೋದು ಅಂತ. ಈ ಸಲ ನರ್ಕ ಅನುಭವಿಸೋರಿಗೆ ಗೊತ್ತಿರ್ತದೆ. ರಿಯಲ್ ಬಿಗ್ ಬಾಸ್ ಅನ್ನೋದು ಸೀಸನ್ 11 ಗೊತ್ತಾಗುತ್ತೆ ನೋಡ್ರಿ, ಆಯಿತಾ. ಇದು ತುಂಬ ರಿಸ್ಕ್ ಆಗಿರುತ್ತೆ, ಕಷ್ಟವಾಗಿರುತ್ತೆ ಗುರು ಈ ಸಲ ಬಿಗ್ ಬಾಸ್ ಮಾತ್ರ. ಹೋದ ಸಲ TRP ಜಾಸ್ತಿ ಬಂತು ಅಂತ ಹೇಳ್ತಿದ್ದೆ ಕನ್ನಡದಲ್ಲಿ, ಬಟ್ ಈ ಸಲ ಜಾಸ್ತಿ ಬರುತ್ತೆ ನೋಡ್ರಿ. ರಿಯಲ್ ಕಷ್ಟಗಳು ಈ ಸಲ ಗೊತ್ತಾಗುತ್ತೆ. ನೆಕ್ಸ್ಟ್ ಸಲ ಯಾರು ಬಿಗ್ ಬಾಸ್ ಹೋಗಬೇಕು ಅಂದರೆ ಇಲ್ಲಪ್ಪ ನಾನು ಬೇಡ ಅನ್ಬೇಕು, ಆ ರೇಂಜಿಗೆ ನಡ್ಸ್ಕೊಡ್ತಾರೆ ಅನಿಸುತ್ತೆ. ಯಾಕಂದರೆ ಪ್ರೋಮೋದಲ್ಲಿ ನೋಡ್ತಾ ಇದ್ದೆ, ಕಿಚ್ಚ ಸುದೀಪ್ ಅವ್ರ ಸರ್ ಅವ್ರ ಕಣ್ಣಲ್ಲಿ ಒಂದು ಬೆಂಕಿ ಬರುತ್ತೆ ಅಲ್ವಾ. ಅವ್ರು ನಾರ್ಮಲಾಗಿ ಇಲ್ಲವೇ ಇಲ್ಲ ಗುರು, ಆಯಿತಾ. ಈ ಸೀಸನ್ ಡಿಫ್ರೆಂಟ್ ಆಗಿದೆ, ಹೋಗೋರಿಗೆಲ್ಲ ಅಡ್ವಾನ್ಸಾಗಿ ಹುಷಾರಾಗಿರಿ ಅಂತ ಹೇಳ್ತೀನಿ ನಾನು. ನೀವು ಸೋಷಿಯಲ್ ಮೀಡಿಯಾನ ಅಂದರೆ ಮೀಡಿಯಾದವ್ರನ್ನ ತುಂಬ ಫಾಲೋ ಅಪ್ ಮಾಡ್ತಾ ಇರ್ತಾರೆ. ಅಂದರೆ ಯಾರು ಬೆಳವಣಿಗೆ ಮಾಡ್ತಿದ್ದಾರೆ, ಯಾರು ಸಾಧಕರು, ಯಾರು ಬಂದರೆ ಒಳ್ಳೇದು ಅನ್ನೋದನ್ನ ತಿಳ್ಕೊಂಡು ನಿಮ್ಮ ಪ್ರಕಾರ ಒಂದಿಷ್ಟು 2-3 ಜನ ಹೇಳ್ಬೋದು ಅಂದರೆ ಯಾರು ಹೇಳ್ಬೋದು? ನೋಡಿ, ಸೋಷಿಯಲ್ ಮೀಡಿಯಾದಲ್ಲಿ ಬ್ರೋ ಎಲ್ರಿಗೂ ಹೋಗ್ಬೇಕಂತ ಇಷ್ಟ ಇರುತ್ತೆ ಬ್ರೋ ಅಲ್ವಾ. ಇವಾಗ ನೀವೇ ತಗೊಳ್ಳಿ ಮೀಡಿಯಾದವರು, ನಿಮ್ಮ ಮೀಡಿಯಾ ಕಡೆಯಿಂದ ಒಬ್ಬರು ರಿಪೋರ್ಟ್ರ್ ಹೋಗ್ಬೋದಲ್ಲ. ಎಷ್ಟು ಜನ ಪ್ರತಿ ವಿಷಯಗಳನ್ನ ಮೂವಿ ಫೀಲ್ಡಲ್ಲಿ ಅನ್ಕೊಂಡ್ರಪ್ಪ, ಪ್ರತಿ ವಿಷಯನ ಜನಗಳಿಗೆ ಮುಟ್ಟಿಸುವಂಥ ಕೆಲಸ ಮಾಡ್ತಿರೋದು ನೀವುಗಳು. ನಿಮ್ಮ ಕಡೆಯಿಂದ ಯಾಕೆ ಒಬ್ರು ಹೋಗ್ಬಾರ್ದು? ನಿಮ್ಮ ಕಷ್ಟಗಳು ಏನಿರುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ ಗುರು. ಕರೆಕ್ಟಾಗಿ ಮಾಡಿಲ್ಲ ವೀಡಿಯೋ ಎಲ್ಲ, ಬೋಳಿ ಮಗ, ಕ್ಲಾರಿಟಿ ಇಲ್ಲ ಅಂತ ಬೈತಾರೆ ಕಮೆಂಟ್ಸ್ಗಳಲ್ಲಿ. ಬಟ್ ನಿಮ್ಮ ಕಷ್ಟಗಳು ಕ್ಯಾಮ್ರಾನ ಎಷ್ಟೋ ತಿಳ್ಕೊಂಡು ನಿಂತಿರ್ಬೇಕು, ಮೈಕ್ ಎಷ್ಟೋ ತಿಳ್ಕೊಂಡು ನಿಂತಿರ್ಬೇಕು ಅಂತ ಯಾವನಿಗೂ ಗೊತ್ತಿಲ್ಲ. ನಿಮ್ಮ ಕ್ಷೇತ್ರದಿಂದ ಇವ್ರನ್ನೇ ಕಳಿಸ್ರಿ, ನಮ್ಮ ಪರವಾಗಿ ಇವ್ರನ್ನೇ ಕಳಿಸ್ರಿ. ಸೋಷಿಯಲ್ ಮೀಡಿಯಾದಲ್ಲಿ ನಾವು ಮಾತಾಡ್ತಾರೆ ನಮ್ಮನ್ನೇ ಕಳಿಸಿ ಅಂತಲ್ಲ, ನಮ್ಮ ಥರ ರಿಯಲ್ ಆಗಿ ಮಾತಾಡಿದ್ರೆ ಒಂದು ಇಬ್ಬರನ್ನ ಕಳಿಸಿ. ಯಾರೋ ಮಾಡಿರೋ ಸಾಂಗಿಗೆ ಲಿಪ್ಸಿಂಕ್ ಮಾಡಿಬಿಟ್ಟು, ಯಾರೋ ಮಾಡ್ರೆ ಅರ್ಧಂಬರ್ಧ ಬಟ್ಟೆ ಹಾಕಿರೋದಕ್ಕೆ ಅವ್ರನ್ನ ಕಳಿಸ್ಬಿಟ್ಟು ಎಂಟರ್ಟೈನ್ಮೆಂಟ್ ಬರುತ್ತೆ. 1 ಮಿಲಿಯನ್ ಫಾಲೋವರ್ಸ್ ಇರೋರನ್ನ ಕಳಿಸ್ತೀನಿ ಅಂದರೆ ದುಡ್ಡು ಕೊಟ್ಟು ನಾನು ಮಾಡಿಸ್ಕೊತೀನಿ ಸರ್. 1 ಮಿಲಿಯನ್ ಫಾಲೋವರ್ಸು, 2 ಮಿಲಿಯನ್ ಫಾಲೋವರ್ಸು, ವ್ಯೂಸ್ ಜಾಸ್ತಿ. ದಯವಿಟ್ಟು ಬೇಡ, ರಿಯಾಲಿಟಿಗೆ ಅವಕಾಶ ಕೊಡೋಣ ಗುರು. ಇಲ್ಲಿ ಪ್ರತಿಯೊಂದು ಹೇಳ್ತೀನಿ, ನಿಜವಾದ ಪ್ರೀತಿ ಅಂದ್ರೆ ಏನು ಅಂತ ಗೊತ್ತಾಗಬೇಕು ಅಂದರೆ ಬಿಗ್ ಬಾಸ್ಗೆ ಹೋಗ್ಬಾರ್ದು ಗುರು, ಆಯಿತಾ. ಅಲ್ಲಿ ಫೇಕು ಗೆಲ್ಲಕ್ಕೆ ಮಾತ್ರ ಆಟ ಆಡೋರೆ ನಿಜ ಅಲ್ಲಿ ಜಾಸ್ತಿ ಗುರು, ಆಯಿತಾ. ಅಲ್ಲಿ ಒಳಗಡೆ ಆಟ ಆಡ್ತಿರ್ತಾರೆ, ಅದು ರಿಯಲ್ ಅಲ್ಲ ಗುರು. ಅವ್ರು ಆಡೋದು ಕಂಟೆಸ್ಟೆಂಟ್ಗಳು, ಬಿಗ್ ಬಾಸ್ ಶೋ ರಿಯಲ್ಲು. ಅಲ್ಲಿ ಆಡ್ತಾ ಇರ್ತಾರೆ ಗೊತ್ತಾ, ಅವ್ರ ಮೆಂಟಾಲಿಟಿ ರಿಯಲ್ ಅಲ್ವೇ ಅಲ್ಲ ಅದು. ಪ್ರತಿ ಒಬ್ಬನೂ ಅಲ್ಲಿ ಹೋಗಿರೋದು ಟ್ರೋಫಿ ಎತ್ತಬೇಕು, 50 ಲಕ್ಷ ಎತ್ಕೊಂಬರ್ಬೇಕು ಅಂತ, ತನ್ನಲ್ಲಿರೋ ರಿಯಾಲಿಟಿನ ಹೊರಗಡೆ ಹಾಕ್ಬೇಕು ಅಂತ ಯಾವನಿಗೂ ಇರಲ್ಲ ಅಲ್ಲಿ. ಪ್ರತಿ ವೀಕೆಂಡ್ ಬಂದ ತಕ್ಷಣ ನಾನು ಎಲ್ಲಿ ಹೊರಗಡೆ ಕಳಿಸ್ಬಿಡ್ತಾರೋ ನಿಜ ಹೇಳಿದ್ರೆ ಅನ್ನೋ ಭಯದಲ್ಲಿ ಬದುಕ್ತಾ ಇರ್ತಾರೆ ಗುರು. ಇಲ್ಲಿ ಇವ್ರ ಜೊತೆ ಜಯಂದಿರ್ತಾರೆ, ನೆಕ್ಸ್ಟು ಆ ಪಕ್ಕ ಸೋಪಿಗೆ ಹೋಗಿ ಅವ್ರಿಗೆ ಜಯಂದಿರ್ತಾರೆ ಬಿಗ್ ಬಾಸಲ್ಲಿ. ದಯವಿಟ್ಟು ಇಂಥವ್ರು ಬಿಡ್ರಿ,
ರಿಯಲ್ ಆಗಿರೋ ರಿಯಲ್ ಹೀರೋಗಳನ್ನ ಸಮಾಜದಲ್ಲಿ ರಿಯಲ್ ಹೀರೋಗಳು ಯಾರು ಅಂತ ಇರ್ತಾರೆ ಹೇಳಿ? ಪೊಲೀಸು, ಡಾಕ್ಟ್ರು, ನರ್ಸ್ಗಳು, ಆಂಬುಲೆನ್ಸ್ ಡ್ರೈವರ್ಗಳು, ಆಟೋ ಡ್ರೈವರ್ಗಳು, ಕ್ಯಾಬ್ ಡ್ರೈವರ್ಗಳು, ಈ BBMP ಕೆಲಸ ಮಾಡೋರು. ಈ BBMP ಕೆಲಸ ಮಾಡೋರು ಪಾಪ ಕಸದವ್ರು ಬಂದವರು ಅಂತಾರೆ. ಅವರೆಲ್ಲ ನಿಜವಾದ ಕಸದವ್ರು ಗುರು. ಕಸ ಹಾಕ್ತೀವಲ್ಲ ನಾವು ಕಸದವರು, ಅವರು ಸ್ವಚ್ಛಗೊಳಿಸೋರು ಗುರು. ಅಂಥವ್ರನ್ನ ಕಳಿಸ್ರಿ. ಆ ತುಂಡು ಬಟ್ಟೆ ಹಾಕಿ ಚಡ್ಡಿ ಹಾಕೊಂಡು ಡ್ಯಾನ್ಸ್ ಮಾಡೋದು, ಲವ್ ಮಾಡೋ ನಾಟಕ ಮಾಡಿ ಏನೋ ಒಂದು ಮಾಡೋದು, ಹೈಲೈಟ್ ಆಗೋದು ಬಿಡ್ರಿ ಅಂತವ್ರನ್ನ. ಆಲ್ರೆಡಿ ಫೇಮಸ್ ಆಗಿರ್ತಾರೆ ಅವ್ರು. ಇವಾಗ ಬಿಗ್ ಬಾಸ್ಗೆ ಹೋಗಿರೋರು ಎಲ್ರಿಗೂ ಗೊತ್ತಿರುತ್ತೆ, ಆಲ್ಮೋಸ್ಟ್ ಗೊತ್ತಿರುತ್ತೆ ಗುರು. ಯಾಕಂದರೆ 4-5 ರಿಯಾಲಿಟಿ ಶೋಗೆ ಹೋಗಿರ್ತಾರೆ ಅವರು, ಒಂದು 4-5 ಸೀರಿಯಲ್ ಮಾಡಿರ್ತಾರೆ, ಎಲ್ರಿಗೂ ಗೊತ್ತಿರುತ್ತೆ. ಪ್ರೀಮಿಯರ್ ಶೋಗಳು ಬಂದಿರ್ತಾರೆ, ಎಲ್ರಿಗೂ ಗೊತ್ತಿರುತ್ತೆ. ಅವ್ರನ್ನ ಕಳಿಸಿ ಮತ್ತೆ ಫೇಮಸ್ ಮಾಡೋದು ಎಂಥದ್ದು ಗುರು? ಇವಾಗ ಪ್ರತಿಭೆ ಯಾರಲ್ಲಿದೆ ಅವ್ರನ್ನ ಹುಡುಕಿ ಒಳಗಡೆ ಹಾಕ್ರಿ ನೋಡೋಣ. ಒಂದೇ ಒಂದು ಸೀಸನ್ನು 10 ಜನನು ಕಾಮನ್ ಪೀಪಲ್ ಹಾಕ್ಬಿಡ್ರಿ ನೋಡೋಣ. ಆಗಲ್ಲ ಅದು. ಯಾಕಾಗಲ್ಲ ಹೇಳ್ರಿ ನೋಡ. ಓ ಬ್ರದರ್, ಹಂಗಾದ್ರೆ TRP ಬೇಕೇ ಬೇಕು ಅಂದರೆ ಇವ್ರು ಸೆಲೆಕ್ಟ್ ಫಸ್ಟೇ ಫಿಕ್ಸ್ ಆಗ್ಬಿಟ್ಟಿರ್ತಾರೆ. TRP ಬೇಕು ಅಂದರೆ ಇವ್ರು ಬೇಕು ಅಂತ. TRPಗೋಸ್ಕರ ಮಾಡೋದು ಶೋ ಅಲ್ಲ ಗುರು, ರಿಯಾಲಿಟಿ ಶೋ ಅಲ್ಲ. ಅರ್ಥ ಮಾಡ್ಕೊಂಬಿಡ್ರಿ, ಹೇಳ್ತೀನಿ ಕೇಳಿ. ಒಳಗಡೆ ರಿಯಾಲಿಟಿ ತೋರಿಸ್ತಾರೆ ಗೊತ್ತಾ, ಅದು ಪಾಸಿಟಿವ್ ಆರ್ ನೆಗೆಟಿವ್. ಹೋಗಿ ರಿಯಲ್ ಆಗಿ ಮಾತಾಡ್ತೇನೆ, TRP ಬರುತ್ತೋ ಬಿಡುತ್ತೋ ಸೆಕೆಂಡ್. ರಿಯಲ್ ಆಗಿ ಮಾತಾಡಿದ್ರೆ TRP ದೇವರಾಣೆ ಬಂದೇ ಬರುತ್ತೆ ಗುರು. ಸತ್ಯಕ್ಕೆ ಸಾವಿಲ್ಲ, ಇನ್ನು TRP ಇಲ್ವಾ? ಎಲ್ಲ ಇರುತ್ತೆ. ಅರ್ಥ ಮಾಡ್ಕೊಳ್ರಿ. ನಿಜವಾಗ್ಲು 10 ಜನ ಕಾಮನ್ ಪೀಪಲ್ನ ಕಳಿಸ್ರಿ ನೋಡೋಣ. ಸೆಲೆಬ್ರಿಟಿಗಳೇ ಬೇಡ ಗುರು, ಯಾವನು ಇನ್ಸ್ಟಾಗ್ರಾಮಲ್ಲಿ ಫೇಮಸ್ ಆಗಿರೋನು ಬೇಡ. ಕಾಮನ್ ಪೀಪಲ್ನ, ಹಳ್ಳಿ ಜನಗಳನ್ನ ಕಳಿಸ್ರಿ ನೋಡೋಣ. ಯಾಕೆ ಪ್ರತಿಭೆ ಇಲ್ವ ಹಳ್ಳಿ ಜನಗಳಿಗೆ? ಹಳ್ಳಿ ಜನಗಳ ಕಷ್ಟ ಇಲ್ಲ, ಒಂದು ಮೆಸೇಜ್ ಹುಡುಕ್ರಿ. ಆಯ್ತಪ್ಪ. ಇವಾಗ ಬಿಗ್ ಬಾಸ್ಗೆ ನೀವು ಯಾವ ರೀತಿ ಸೆಲೆಕ್ಷನ್ ಮಾಡ್ತೀರಾ? ಲೈಕ್ ಆಡಿಷನ್ ಇರುತ್ತೆ, ಏನಿರುತ್ತೆ, ಯಾರಿಗೆ ಗೊತ್ತು ಗುರು? ಇಲ್ಲಿ ಹೇಳ್ರಿ, ಯಾರಿಗೆ ಗೊತ್ತು? ಮನೆ ಒಳಗಡೆ ಕಾಲು ಇಡೋ ತನಕ, ಗ್ರ್ಯಾಂಡ್ ಓಪನಿಂಗ್ ತನಕ ಯಾವನಿಗೆ ಏನೂ ಗೊತ್ತಿರಲ್ಲ. ಹೆಂಗೆ ಹೇಳ್ತೀರಾ ನೀವು? ಹೇಳ್ರಿ. ಎಲ್ರಿಗೂ ಕಾಡುತ್ತೀರೋ ಕಟ್ಟ ಕಡೆಯ ಪ್ರಶ್ನೆ ಇದು. ಹೆಂಗೆ ನಂಬ್ತೀರಾ ನೀವು? ಹೆಂಗೆ ನಂಬ್ತೀರಾ ಹೇಳ್ರಿ. ನನಗೂ ಕಾಡ್ತಾ ಇದೆ, ಯಾಕಂದ್ರೆ ನಾನು ಬಿಗ್ ಬಾಸ್ ಸಪೋರ್ಟ್ ಮಾಡ್ತೀನಿ ಗುರು, ಆಯ್ತಾ? ಬಟ್ ನನಗೂ ಕಾಡುತ್ತೀರಾ ಕಟ್ಟ ಕಡೆ ಪ್ರಶ್ನೆ. ಬಿಗ್ ಬಾಸ್ಗೆ ಕಂಟೆಸ್ಟೆಂಟ್ಗಳು ನೀವು ಯಾವ ಆಧಾರದ ಮೇಲೆ ಸೆಲೆಕ್ಷನ್ ಮಾಡ್ತೀರಾ? ಇವಾಗ ಒಂದು ಮೂವಿಗಾದರೆ ಆಡಿಷನ್ ಮಾಡ್ತೀರಾ, ಕ್ಯಾಮ್ರಾ ಎಲ್ಲ ಇದು ನೋಡ್ತೀರಾ, ಟೆಸ್ಟ್ ಮಾಡ್ತೀರಾ, ಲುಕ್ ಟೆಸ್ಟ್ ಮಾಡ್ತೀರಾ. ಬಿಗ್ ಬಾಸ್ಗೆ ಯಾವ ಥರ ಸೆಲೆಕ್ಷನ್ ಮಾಡ್ತೀರಾ ಹೇಳ್ರಿ ನೋಡೋಣ. ಅದು ಯಾಕೆ ತೋರಿಸ್ತಾ ಇಲ್ಲ? ಅದು ನಮ್ಮಲ್ಲಿ ಕಾಡುತ್ತಿರೋ ಕಟ್ಟ ಕಡೆ. ತುಂಬ ಜನ ಇಲ್ಲಿ ಸ್ಕ್ರಿಪ್ಟೆಡ್ ಅಂತ ಮಾತಾಡೋರು ಇದೊಂದೇ ರೀಸನ್ಗೆ ಮಾತಾಡೋದು ಅವರು ಅಲ್ವಾ? ಇಲ್ಲಿ ಹೊರಗಡೆ ಇರೋ ವ್ಯಕ್ತಿ, ನಾವು ಬೇರೆ ವ್ಯಕ್ತಿತ್ವನ ನೋಡಿರ್ತೀವಿ, ಒಳಗಡೆ ಹೋದ ತಕ್ಷಣ ಚೇಂಜ್ ಆಗಿಬಿಡ್ತಾರೆ. ಆಯಿತಾ? ಆಲ್ರೆಡಿ ಫೇಮಸ್ ಆಗಿರೋರನ್ನ ಕಳಿಸ್ರಿ, ಇದೇ ಪ್ರಾಬ್ಲಮ್. ದಯವಿಟ್ಟು ಗೊತ್ತಿಲ್ಲದೆ ಇರೋರನ್ನ ಕಳಿಸ್ರಿ ನೋಡೋಣ. ಎಷ್ಟೋ ಜನ ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಬ್ರೋ, ಅನಾಥಾಶ್ರಮಗಳ ನಡೆಸ್ತಾ ಇದ್ದಾರೆ, ಕಳಿಸ್ರಿ ಅವ್ರನ್ನ. ಅವ್ರ ಕಷ್ಟಗಳು ಏನು ಅಂತ ಗೊತ್ತಾಗಬೇಕು. ಅದನ್ನ ಬಿಟ್ಟು 2 ಸೀರಿಯಲಲ್ಲಿ ಮಾಡಿರೋರು, 2 ಸಿನಿಮಾ ಮಾಡಿರೋರು, ಆರಾಮಾಗಿರೋರನ್ನ ಕರ್ಕೊಂಡೋಗಿ ಮತ್ತೆ ಅವರು ದುಡ್ಡು ಕೊಟ್ಟು ಬಿಗ್ ಬಾಸಲ್ಲಿ ಕೂರಿಸಿ ಅವ್ರಿಗೆ 50 ಲಕ್ಷ ಕೊಟ್ಟರೆ ಏನು ಮಾಡೋದು ಹೇಳ್ರಿ? ಬೆಳಿಬೇಕು ಅಂತ ಇರೋರು ಏನು ಮಾಡ್ಬೇಕು ಹೇಳಿ?